ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಖಾರ್ವಿ ವ್ಲಾಗ್ಸ್. ಇವತ್ತು ಲಾಸ್ಟ್ ವಿಡಿಯೋದಲ್ಲಿ ಎಷ್ಟು ನೀವು ಪ್ರೀತಿ ಕೊಟ್ಟಿದ್ದೀರಾ, ಎಲ್ಲ ಸಪೋರ್ಟ್ ಮಾಡಿದ್ದೀರಾ, ಹಾಗೆ ಈ ವಿಡಿಯೋನ ಕೊಡಬೇಕು. ಸೊ ಈ ವಿಡಿಯೋದಲ್ಲಿ ಲಾಸ್ಟ್ ಪಾರ್ಟ್ 2 ಇದು. ಸೊ ಇದರಲ್ಲೂ ಕಂಟಿನ್ಯೂ ಆಗುತ್ತೆ, ನಾವೇನೇನು ಜರ್ನಿ ಮಾಡಿದ್ವಿ. ಸೊ ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ನೋಡಿ ಗೈಸ್, ಇದು ನಮ್ಮ ದೇವಸ್ಥಾನ. ಇದು ಒಳಗಡೆಯಿಂದ ಹೋಗ್ತಾ ಇದೀವಿ, ಲೈಟ್ ಹೌಸ್ ಹೋಗ್ತಾ ಇದೀವಿ. ಇವಾಗ ಲೈಟ್ ಹೌಸ್ ದಾರಿ ಒಂಥರ ಹಾವು ಥರ ಇದೆ ಗೈಸ್. ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಹೊಡಿತಾ ಮೋಸ್ಟ್ ಟಫೆಸ್ಟ್ ದಾರಿಗಿದು. ಫಸ್ಟ್ ಗೇರಲ್ಲಿ ಹಾಕೊಂಡೆ ಓಡಿಸ್ಬೇಕು ಗೈಸ್, ಇಲ್ಲ ಅಂದ್ರೆ ಆಗಲ್ಲ. ಆ ಕಡೆಯಿಂದ ಯಾವ್ದಾದ್ರು ಗಾಡಿ ಬಂತು ಅಂದ್ರೆ ಮತ್ತೆ ಸೀನೇ ಬೇರೆ ಆಗುತ್ತೆ. ಅಭಿಷೇಕ್ ನಮ್ಮ ಹೆವಿ ಡ್ರೈವರ್ ಇರೋದ್ರಿಂದ ಹೊಡಿತಾ ಇದ್ದಾನೆ. ನಮ್ಮ ಗಾಡಿ ಅಂತೂ ಹತ್ತದೇ ಇಲ್ಲ ಗೈಸ್, ಇಲ್ಲಿ ಒಬ್ಬರ ಡಬಲ್ ಸೀಟರ್. ಸೊ ನೋಡಿ, ಈ ತರ ಸಿಚುವೇಶನ್ ಇದೆ. ಇಲ್ಲಿ 0 ಕಟ್ ಹೊಡಿಬೇಕು ಗೈಸ್. 0 ಕಟ್ ಹೊಡೆದು ಇಲ್ಲಿ ಬಂದ್ರೆ ಇದೇ ನಮ್ಮ ಲೈಟ್ ಹೌಸ್ ನ ದಾರಿ. ಹಚ್ಚ ಲೇ ಹಚ್ಚ ಹಚ್ಚು ಮೇಲೆ ಹಚ್ಚು. ನೋಡಿ ಗೈಸ್, ಇವು ಅಂದ್ರೆ ಇಲ್ಲೇ ಸೈಡ್. ಇದು ನಮ್ಮ ಲೈಟ್ ಹೌಸ್ ಗೈಸ್. ಲೈಟ್ ಹೌಸ್ ಮೇಲೆ ಹೋಗ್ಬೇಕಂದ್ರೆ ಇದ್ರೊಳಗೆ ಹೋಗ್ಬೇಕು. ಇವಾಗ ಸದ್ಯಕ್ಕೆ ಲೈಟ್ ಹೌಸ್ ಬಂದ್ ಮಾಡಿರ್ತಾರೆ, ಕ್ಲೋಸ್ ಮಾಡಿರ್ತಾರೆ ಗೈಸ್. ಊಟ ಟೈಮ್ ಅಲ್ವಾ, ಅದಕ್ಕೆ ನಾವು ಮೊಟ ಮಧ್ಯಾಹ್ನಕ್ಕೆ ಬಂದ್ಬಿಟ್ಟಿದ್ವಿ. ನೋಡಿ, ಸೂರ್ಯನು ಕೂಡ ಕವರ್ ಆಗ್ಬಿಟ್ಟಿದೆ. ಇದೇ ಗೈಸ್ ನಾವು ಅಲ್ಲಿ ಆ ಪ್ಲೇಸ್ ಕಾಣ್ತಾ ಇದೆಯಲ್ಲ, ಅಲ್ಲೇ ಇದ್ವಿ ನಾವು ಫಸ್ಟ್. ಅಲ್ಲಿಂದ ಗುಡ್ಡ ಹತ್ತು ಬಂದಿದ್ದೀವಿ. ನೋಡಿ ಗೈಸ್, ಅರ್ಧ ಬಿಸಿಲು ಅರ್ಧ ಅರ್ಧ ನೆರಳು. ಇಲ್ಲಿ ನೋಡಿ ಗೈಸ್, ಅಭಿಷೇಕ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಾ ಇದ್ದಾನೆ ಗೈಸ್. ಒಂದು ಫಸ್ಟ್ ವಿಡಿಯೋ ಅಲ್ವಾ, ನಂದು ಥರ್ಡ್ ವಿಡಿಯೋ ಇದು. ಸೊ ಬನ್ನಿ, ನಿಮ್ಗೆ ಕೆಳಗಡೆಯಿಂದ ಸ್ವಲ್ಪ ಸೀನ್ ತೋರಿಸ್ತೀನಿ. ನೋಡಿ ಗೈಸ್, ಇದು ನಮ್ಮ ಲೈಟ್ ಹೌಸ್ ನ ವ್ಯೂ. ಇಲ್ಲಿ ಕ್ರಿಶ್ಚಿಯನ್ಸ್ ಎಲ್ಲ ಬಂದು ಪೂಜೆ ಎಲ್ಲ ಮಾಡ್ತಾರೆ, ಪ್ರೇಯರ್ ಎಲ್ಲ ಮಾಡ್ತಾರೆ ಗೈಸ್. ನಾವು ಈ ಗುಡ್ಡ ನಮ್ಮ ದುರ್ಗಾ ಗುಡ್ಡ, ಈ ಸಣ್ಣ ಗುಡ್ಡ ನಾವೀಗ ಹತ್ತಿದ ಗುಡ್ಡ ಇದು. ನಿಮಗೆ ನೇತ್ರಾಣಿ ತೋರಿಸ್ತೀನಿ ನೋಡಿ ಗೈಸ್. ನೇತ್ರಾಣಿ ಇಲ್ಲಿದೆ, ನಿಮ್ಗೆ ಕಾಣಿಸುತ್ತಾ ಇಲ್ಲೋ ಗೊತ್ತಿಲ್ಲ, ಬಟ್ ಈ ಸಣ್ಣದಾಗಿ ಕಾಣಿಸ್ತಾ ಇದೆಲ್ಲ ಇದೆ. ಕ್ಯಾಮ್ರಾ ಕ್ವಾಲಿಟಿ ಸ್ವಲ್ಪ ಹೈ ಲೆವೆಲ್ ಇದೆ ಗೈಸ್ ನಂದು. ಸಣ್ಣ ಗುಡ್ಡ ಎಲ್ಲ ಕಾಣಿಸಲ್ಲ. ಸೊ ಗೈಸ್, ನಿಮಗೋಸ್ಕರ ನಾವು ಇಷ್ಟೆಲ್ಲ ಕಂಟೆಂಟ್ ಒಳ್ಳೆ ಮಾಡಿದ್ದೀವಿ. ನೀವು ಇದೇ ತರ ಸಪೋರ್ಟ್ ಮಾಡಿದ್ರೆ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತೆ ನೋಡಿ ಗೈಸ್, ಇದು ನೆಸ್ತಾರ್ ಬೀಚ್ ಅಂತ, ಆ ಕಡೆ ಅಪೋಸಿಟ್ ಸೈಡ್ ಅಲ್ಲಿ ಇದೆ. ಇದು ಬಂದರ್ ಬೀಚ್ ಅಪೋಸಿಟ್ ಸೈಡ್. ಇದು ಕೂಡ ಸಖತ್ತಾಗಿದೆ ಗೈಸ್. ಅಲ್ಲಿನೂ ಹೋಗ್ಬೋದು, ಟೈಮ್ ಇದ್ರೆ ಅಲ್ಲಿ ಕೂಡ ಕರ್ಕೊಂಡು ಹೋಗ್ತೀವಿ. ಸೊ ಗೈಸ್, ಎಲ್ಲರೂ ವಿಡಿಯೋನ ಕೊನೆ ತನಕ ನೋಡಿ. ಈ ತರ ಕಂಟೆಂಟ್ ಬರ್ತಾ ಇರುತ್ತೆ ನಿಮ್ಗೆ ಮುಂದೆನೂ. ಫುಲ್ ಬೆವರ್ ಬಂದ್ಬಿಟ್ಟಿದೆ ಗೈಸ್. ಎಲ್ಲರೂ ಸಪೋರ್ಟ್ ಮಾಡಿ. ಏನ್ ಮಾಡ್ಬೇಕು ಹೇಳು? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕನ್ನಡದವ್ರನ್ನು ಬೆಳೆಸಿ. ಸೊ ಗೈಸ್, ಅಭಿಷೇಕ್ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ ನಿಮ್ಗೋಸ್ಕರ ಎಂಟರ್ಟೈನ್ಮೆಂಟ್ ಕೊಡ್ಬೇಕಂತ. ಸೊ ಅವ್ರಿಗೋಸ್ಕರ ಆದ್ರೂ ಲೈಕ್ ಮಾಡಿಲ್ಲ ಅಂದ್ರೆ ಮಾಡಿ. ಅಲ್ಲಿ ಸಬ್ಸ್ಕ್ರೈಬ್ ಕೂಡ ಮಾಡಿ, ಹೊಸದಾಗಿ ಬಂದಿದ್ರೆ. ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಮಳೆ ಬರ್ತಾ ಇದೆ ಗೈಸ್, ಅಲ್ಲಿ ಮೇಲ್ಗಡೆ ಹೋಗಿದ್ವಿ. ಸೊ ಅಲ್ಲಿ ಇರ್ಲಿಕ್ಕೆ ಯಾವುದೂ ಜಾಗ ಇಲ್ಲ, ಅದಕ್ಕೆ ಬೇಗ ಕೆಳಗಡೆ ಬಂದ್ವಿ. ಮಳೆಯಲ್ಲಿ ಒಂದು ವಾಟರ್ ಪ್ರೂಫ್ ಏನೂ ಇಲ್ಲ ಗೈಸ್. ಐಫೋನ್ ಇದ್ದರೆ ನೀರಲ್ಲೇ ಮಾಡಿಬಿಡ್ತಿದೆ. ನೋಡಿ, ಇದೇ ಬಂದರ್ ನಮ್ಮದು. ಬಂದರ್ ಈ ಕಡೆ ಬೋಟ್ ಉಂಟು, ಹಡಗು. ನೋಡಿ, ಆ ಕಡೆ ನೆಸ್ತಾರ್ ಬೀಚ್ ಇದೆ. ಅಲ್ಲಿ ಒಂದು ರೌಂಡ್ ಹೋಗ್ಲಿಕ್ಕೆ ಆದರೆ ಆಗುತ್ತೆ ಅಂತ ನೋಡೋಣ. ಇದು ನೋಡಿ ಗೈಸ್, ನಮ್ಮ ಬಂದರ್. ಬೋಟ್ ಎಲ್ಲ ಇಟ್ಟಿದ್ವಿ. ನಮ್ಮದು ಒಂದು ಬೋಟ್ ಇತ್ತು, ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಹೊರಗಡೆ ಹೋಗಿದೆ ಅನಿಸುತ್ತೆ. ಅಲ್ಲಿಂದ ಹೋಗಿ ಇದೆ, ಇಲ್ಲಿಂದನೇ ನಮ್ಮ ಬೋಟ್ ಎಲ್ಲ ಬರೋದು, ಹೊರಗಡೆ ಹೋಗೋದು ಬರೋದು ಎಲ್ಲ ಇಲ್ಲೇ. ಎಲ್ಲೋ ಒಂದು ಸಣ್ಣ ಬೋಟ್ ಉಂಟು. ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಬೋಟ್ಸ್ ಆರ್ ಫ್ರಮ್ ಇಯರ್ ಓನ್ಲಿ. ನೋಡಿ ಗೈಸ್, ಇವಾಗ ನಾವು ಕಡಿವಿನ ಕಟ್ಟೆಗೆ ಬಂದಿದ್ದೀವಿ. ಕಡಿವಿನ ಕಟ್ಟೆ ಎಂಟ್ರಿ ಇದು. ಇಲ್ಲಿಂದ ಹೀಗೆ ಕಡಿವಿನ ಕಟ್ಟೆಯಿಂದ ನಿಮಗೆ ಪ್ಲೇಸಸ್ ತೋರಿಸ್ತೀನಿ. ಕಡಿವಿನ ಕಟ್ಟೆಯಲ್ಲಿ ಒಳ್ಳೊಳ್ಳೆ ಕಡಿವಿನ ಕಟ್ಟೆ ಅಂದರೆ ಒಂಥರ ನೀರು ಡ್ಯಾಮ್ ಇದ್ದಂಗೆ ಗೈಸ್. ನೀರು ಜಾಸ್ತಿ ಆಗಿದೆ ಇಲ್ಲ ಅಂತ ನೋಡೋಣ, ಚೆಕ್ ಮಾಡ್ಕೊ ಬರೋಣ. ನೋಡಿ ಗೈಸ್, ಎಲ್ಲೋದ್ರೂ ನಿಮಗೆ ಈ ಥರ ಗಿಡ ಮರ ಎಲ್ಲ ತುಂಬಿರೋ ರೋಡ್ಸೇ ಸಿಗುತ್ತೆ. ಗ್ರೀನರೀಸ್ ಎಲ್ಲೋದ್ರೂ ಇದೆ. ಇಲ್ಲಿ ಮೊದಲು ನನ್ನ ಫ್ರೆಂಡಿನ ಮನೆ ಇತ್ತು ಗೈಸ್, ಇಲ್ಲಿ ಹೋಗ್ಬಿಟ್ಟಿದೆ ಇವಾಗ. ಇಲ್ಲೇ ಆ ಕಡೆ ಈ ಕಡೆನೇ ಇರ್ತಾನೆ, ಎಲ್ಲೋ ಮನೆ ಗೊತ್ತಿಲ್ಲ ಇವಾಗ ಯಾವ್ದಿದೆ ಅಂತ. ಕಡಿವಿನ ಕಟ್ಟೆಯ ಜನ. ಇಲ್ಲಿ ಒಂದು ಶಾಪ್ ಕೂಡ ಇದೆ. ನೋಡಿ ಗೈಸ್, ಇದು ಟೆಂಪಲ್.
ಇದು ಕಟ್ಟೆ ಟೆಂಪಲ್ ಗೈಸ್. ಇದು ಈ ಕಡೆ ಒಂದು ರೋಡ್ ಇದೆ, ಇಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮಗೆ ನೆಕ್ಸ್ಟ್. ಮೊದಲೇ ಕಟ್ಟೆ ನೋಡ್ಕೊ ಬರೋಣ. ಮೋಟೋ ವ್ಲಾಗ್ಸ್ ನೋಡಿ ಗೈಸ್, ಮೋಟೋ ವ್ಲಾಗ್ಸ್ ಗೈಸ್. ಇವತ್ತು 200 ಕಿಲೋಮೀಟರ್ ಹೋಗ್ಬೇಕಾಗಿದೆ ನಾನು, ಅದಕ್ಕೆ ಮೋಟೋ ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡಿ ಗೈಸ್ ಅಕ್ಕಪಕ್ಕ ನೋಡಿ ಗೈಸ್, ಗದ್ದೆ ನೋಡಿ ಗದ್ದೆ. ಈಗ ಸನ್ಸೆಟ್ ಕೂಡ ಆಗ್ತಾ ಬಂತು. ಕಡಿವಿನ ಕಟ್ಟೆ. ನನ್ನ ಫ್ರೆಂಡ್ ಒಬ್ಬ ಸಿಕ್ಕಿದ ಗೈಸ್, ಅವನ ಹತ್ರ ಧನು ಅಂತ, ಅವನಿಗೆ ಮೀಟಾಗಿ ಬಂದ್ವಿ. ಅವನು ತುಂಬಾ ಹಳೇ ಫ್ರೆಂಡ್ ಗೈಸ್ ನಂದು. ನಾನು ಡ್ಯಾನ್ಸ್ ಕ್ಲಾಸಲ್ಲಿ ಫ್ರೆಂಡ್ ಆಗಿದ್ವಿ. ಡ್ಯಾನ್ಸರ್ ಧನು. ಮೋಟೋ ವ್ಲಾಗ್ಸ್ ಹೊಡ್ಸ್ತಾ ಇದ್ದೆ ನಾನು. ನೋಡಿ ಗೈಸ್, ಡ್ಯಾಮ್ ಹತ್ರ ಬಂದ್ವಿ. ನೀರು ಜಾಸ್ತಿ ಇದೆ ಅನ್ಸುತ್ತೆ. ಹಿಂಗೆ ಹೋಗಕ್ಕಾಗತ್ತಾ? ಬಾ ಜಾ. ಇಲ್ಲಿ ಸಿಕ್ಕಿಬಿದ್ದಿದ್ದ ಗೈಸ್ ಅಭಿಷೇಕ್. ನೋಡಿ ಇದು ಕಟ್ಟೆ ಡ್ಯಾಮ್. ಇಲ್ಲೇ ನಾವು ಜಾಸ್ತಿ ಬರ್ತಾ ಇದ್ದಿದ್ವಿ ಕಾಲೇಜ್ ಟೈಮಲ್ಲಿ, ತುಂಬ ತಿರ್ಗಾಡೋಕಂತ. ನೋಡಿ ಗೈಸ್, ಯಾರೋ ಒಬ್ಬ ಹೋಗ್ತಾ ಇದ್ದಾನೆ ನೋಡಿ. ಇಲ್ಲಿ ನೋಡಿ, ಇನ್ನೊಂದು ಅರಸಾಹಸ ಮಾಡ್ಬೇಕಂತ ಇದ್ದಾನೆ ಅವನು. ಬಟ್ ನಮ್ಮನ್ನು ನೋಡಿ ವಾಪಸ್ ಬಂದಾಗ ಗೈಸ್ ಒಂದು ವಿಡಿಯೋ ಒಂದು ಸಿಕ್ಕಿತ್ತು. ಮೊದಲೇ ಕಾಲೇಜ್ ಟೈಮಲ್ಲಿ ಇಲ್ಲೇ ಸ್ನಾನ ಮಾಡ್ತಿದ್ವಿ ಗೈಸ್ ನಾವು. ನಾನು ಮಾಡ್ತಾ ಇರಲಿಲ್ಲ, ನಾನು ಒಳ್ಳೆ ಸ್ವಿಮ್ಮರ್ ಅಲ್ಲ ಗೈಸ್. ಇಲ್ಲಿ ಕೆಳಗಡೆ ಡೀಪಾಗಿ ಅಂಡರ್ ವಾಟರ್ ಹೋಗ್ತಿದೆ, ಸೊ ಅಲ್ಲಿ ಮಾಡ್ತಾ ಇದ್ವಿ ಸ್ನಾನನ. ಅಲ್ಲಿ ಸ್ನಾನ ಮಾಡ್ತಾ ಇದ್ವಿ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂಕ್ ಮಾಡ್ಕೊಂಡು ಕ್ಲಾಸು ಅಲ್ಲಿ. ಇವಾಗ ಸ್ವಲ್ಪ ನೀರೆಲ್ಲ ಜಾಸ್ತಿ ಆಗಿದೆ ಅಲ್ಲಿ ನೋಡಿ ಗೈಸ್. ಇಲ್ಲಿಂದ ನಡ್ಕೊಂಡು ಕೂಡ ಹೋಗ್ಬೋದಿತ್ತು ಅಲ್ಲಿ ತನಕ, ಬಟ್ ಇವಾಗ ಮಳೆಯಿಂದ ಜಾಸ್ತಿ ಬಂದ್ಬಿಟ್ಟಿದೆ ಗೈಸ್ ನೀರು. ಸೊ ನೋಡಿ, ನೀರು ತುಂಬ ಜಾಸ್ತಿ ಆಗಿದೆ. ಇಲ್ಲಾಂದ್ರೆ ಆ ಕಡೆ ಒಂದು ರೌಂಡ್ ಹೋಗಿ ಬರ್ಬೋದಿತ್ತು. ಅಭಿಷೇಕ್ ಕೂಡ ರೆಡಿ ಆಗಿದ್ದ ಆ ಕಡೆ ಹೋಗ್ಲಿಕ್ಕೆ ಅಂತ. ನಾನೇ ಬೇಡ ಅಂತ ಹೇಳಿದೆ. ಇಷ್ಟೆಲ್ಲ ಫಸ್ಟ್ ವಿಡಿಯೋದಲ್ಲೇ ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋದು ಬೇಡ ಅಂತ. ಆಮೇಲೆ ಯಾರು ಬೇಕು. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಸಿನಾರಿಯೋ ನೋಡಿ. ಇದು ಕಾಲಿ ಇಷ್ಟು ಒಳ್ಳೆ ನೈಟಲ್ಲಿ ಈ ಥರ ಕಾಣಿಸಿ, ಬೆಳಕಲ್ಲಿ ಈ ಥರ ಚಕ ಕಾಣ. ಫಾಗ್ ಅಲ್ವಾ ಅದು? ನೀರಿನ ನೊರೆ, ಅದು ನೊರೆ. ಈ ಥರ ಇದೆ ಗೈಸ್ ನಮ್ಮದು ಕಟ್ಟೆ ಡ್ಯಾಮ್. ಆ ಕಡೆ ನೀರು ಕಡಿಮೆ ಆದರೆ ಅಲ್ಲಿ ಸ್ನಾನ ಮಾಡ್ಬೋದು, ಇಲ್ಲೂ ಸ್ನಾನ ಮಾಡ್ಬೋದು. ನಾವು ಮೊದಲು ಇಲ್ಲಿಂದ ಎಲ್ಲ ಜಂಪ್ ಮಾಡ್ತಾ ಇದ್ವಿ ಕಾಲೇಜ್ ಟೈಮಲ್ಲಿ. ನೋಡಿ ಗೈಸ್ ಫಾಗ್ ನೋಡಿ, ಫಾಗ್. ಇದು ಆಕ್ಚುಲ್ ಫಾಗ್ ಗೈಸ್. ಅವನು ಹೇಳಿದ್ದು ಫಾಗ್ ಅಲ್ಲ, ನಾನು ಹೇಳಿದ್ದು ಫಾಗ್. ಗ್ರೀನ್ ಆದ ವಾತಾವರಣ ಎಲ್ಲ ನೋಡಿ ಗೈಸ್. ರಾಯಲ್ ಎನ್ಫೀಲ್ಡ್ ಗಾಡಿ ನನ್ನ ಫೇವ್ರೆಟ್ ಗಾಡಿ ಗೈಸ್. ರಾಯಲ್ ಎನ್ಫೀಲ್ಡ್ ಅಲ್ಲಿ ಈ ಗಾಡಿ ಅಲ್ಲ, ಬಟ್ ರಾಯಲ್ ಎನ್ಫೀಲ್ಡ್ ಫೇವ್ರೆಟ್. 350 ಥಂಡರ್ ಬರ್ಡ್ ಗೈಸ್ ಇದು. ನೋಡಿ ಹೆಂಗಿದೆ ನಮ್ಮ ಗಾಡಿ. ಎಲ್ಲಪ್ಪ ನಮ್ಮ ಗಾಡಿ ನೋಡಿ ಗೈಸ್, ಇಲ್ಲಿದೆ ಹೋಂಡಾ ಬರ್ಡ್ ಅಂತ ನಮ್ಮ ಗಾಡಿ ಹೆಸರು. ನೋಡಿ ಹೋಂಡಾ ಜೊತೆ ಬರ್ಡ್ ಸಿಂಬಲ್ ಕೂಡ ಇದೆ. ನಮ್ಮ ಅಭಿಷೇಕ್ ಯಾವಾಗೂ ಆಲ್ವೇಸ್ ಸೇಫ್ಟಿನ ಫಾಲೋ ಮಾಡ್ತಾ ಹೆಲ್ಮೆಟ್ ಹಾಕೊಳ್ತಾ ಇದ್ದಾರೆ. ಹಾಕೋ. ಹಾ ಹೌದು ಗೈಸ್, ಇಲ್ಲ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗ್ತಾ ಇದೀವಿ. ಅಲ್ಲಿ ಕೂಡ ನಿಮ್ಗೆ ಸ್ವಲ್ಪ ಚೆನ್ನಾಗಿರೋ ಪ್ಲೇಸಸ್ ತೋರಿಸಿವಿ. ಆ ಸನ್ಸೆಟ್ ನೋಡಿ ಗೈಸ್, ಇನ್ನೂ ಆಗಿಲ್ಲ, ಆಗೋ ಚಾನ್ಸಸ್ ಇದೆ, ಬಟ್ ಮೋಡ ಆಗಿರೋದ್ರಿಂದ ಕಾಣ್ತಾ ಇಲ್ಲ ಗೈಸ್. ನಿಮಗೆ ಇವಾಗ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ತೋರಿಸ್ತೀವಿ. ಸ್ಟಾರ್ಟಿಂಗಲ್ಲಿ ಒಂದು ಆಫ್ ರೋಡ್ ನೋಡಿದ್ದೀರಾ, ಆಫ್ ರೋಡ್ನ. ಇವಾಗ ಇನ್ನೊಂದು ಆಫ್ ರೋಡ್, ಯಾಕೆಂದರೆ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗ್ಬೇಕು ನಾವು. ಅದು ಚೆನ್ನಾಗಿದೆ ಗೈಸ್, ನೋಡಿ ತೋರಿಸ್ತೀವಿ ನಿಮ್ಗೆ. ಅಲ್ಲಿ ಅಭಿಷೇಕ್ ಕರ್ಕೊಂಡು ಹೋಗ್ತಾ ಇದ್ದಾನೆ, ಆಫ್ ರೋಡ್ ಸ್ಪೆಷಲಿಸ್ಟ್, ನಮ್ಮ ಆಫ್ ರೋಡಿನ ಕಿಂಗ್ ಅಂತ ಹೇಳ್ಬೋದು ಅಭಿಷೇಕ್ಗೆ. ಬಾಯ್ ಧನು. ನೋಡಿ ಗೈಸ್, ಇವನೇ ನನ್ನ ಫ್ರೆಂಡ್ ಸಿಕ್ಕಿದ್ದು, ಹೋಗ್ತಾ ಇದ್ದಾನೆ. ಇದಲ್ವಾ ಮುಂದೋಗ? ಅಭಿಷೇಕ್ಗೆ ರೋಡ್ ಗೊತ್ತಾಗ್ತಿಲ್ಲ ಗೈಸ್. ರೋಡ್ ಅಂತೂ ಸಿಕ್ಕಿದೆ ಗೈಸ್ ಅಭಿಷೇಕ್ಗೆ. ಆಫ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಚಿತ್ತಾಲ್ ಪತ್ತಾಲ್ ಅಂತ ಕಲ್ಲೆಲ್ಲ ಹಾರಿಸ್ತಾ ಹೋಗ್ತಾ ಇದ್ದೀವಿ.
ಇಷ್ಟು ಆಫ್ ರೋಡ್ ನಿಮ್ಗೆ ಯಾರು ಮಾಡಲ್ಲ. ಮುಂದೆ ಎಂಡಿಗೆ ಹೋಗು. ಇಲ್ಲೆಲ್ಲ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಗೈಸ್. ನಾವು ಕಾಲೇಜ್ ಟೈಮಲ್ಲಿ ಇಲ್ಲೇ ಬರ್ತಾ ಇದ್ವಿ ಜಾಸ್ತಿ, ಸ್ವಲ್ಪ ಚಿಲ್ ಮಾಡಕ್ ಬರ್ತಾ ಇದ್ವಿ ಗೈಸ್ ಇಲ್ಲಿ ಫ್ರೆಂಡ್ಸ್ ಎಲ್ಲ ಸೇರಿ. ನೋಡಿ ಈ ತರ ಆಫ್ ರೋಡ್ ಅಂತೂ ಸಕ್ಕತ್ತಾಗಿದೆ ಗೈಸ್. ಇಲ್ಲಿ ನಮ್ಮ ಅಭಿಷೇಕ್ ಸ್ಪೆಷಲಿಸ್ಟ್ ಇಲ್ಲ ಅಂದ್ರೆ ಆಗ್ತಾ ಇರಲಿಲ್ಲ ಆಫ್ ರೋಡ್. ಇಲ್ಲೇ ನಿಲ್ಲಿಸ್ಬೇಡ, ಇಲ್ಲೇ ಕ್ರಾಸ್ಗೆ ಹಾಕು. ಫೈನಲಿ ನೋಡಿ ಗೈಸ್ ಬಂದಿದ್ದೀವಿ. ಗಾಡಿನ ಪಾರ್ಕ್ ಮಾಡ್ಬೇಕು ಇವಾಗ. ಏನ್ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದಾನೆ ಗೈಸ್ ಅಭಿಷೇಕ್. ಅಲ್ವಾ ಹೆಲ್ಮೆಟ್ ತಗೊಳಲ್ವಾ? ನೋಡಿ ಗೈಸ್, ಬೆಂಗಳೂರಲ್ಲಿ ಹೆಲ್ಮೆಟ್ ಕಳ್ತನ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೇನೆ ಅಭಿಷೇಕ್. ನಮ್ಮೂರಲ್ಲಿ ಇಲ್ಲ ಅಂತೆ. ಸೊ ಗೈಸ್ ನೋಡಿ, ಕಾಡಲ್ಲಿ ಆಫ್ ರೋಡ್ ಬಂದು ಮತ್ತೆ ಆನ್ ಫುಟ್ ಹೋಗ್ತಾ ಇದೀವಿ. ಟ್ರೆಕ್ಕಿಂಗ್ ತರ ಇದು ಎಕ್ಸ್ಪೀರಿಯನ್ಸ್. ಇಲ್ಲಿ ಹೆಬ್ಬಾವು, ಹಾವು ಎಲ್ಲ ಇರುತ್ತೆ ಗೈಸ್. ಆದ್ರೆ ಒಂದು ಟಾಪ್ ಆದ ಪ್ಲೇಸ್ ಇದೆ ಇಲ್ಲೊಂದು, ಅದು ತೋರ್ಸ್ಬೇಕಂತಾನೆ ಹೋಗ್ತಾ ಇದೀವಿ. ಇಲ್ಲಿ ತನಕ ಗಾಡಿ ಬರ್ತಿತ್ತ ಅಭಿ? ಸುಮ್ನೆ ಅಲ್ಲಿ ನಿಲ್ಸಿದ್ವಿ ನೋಡಿ, ಅಲ್ಲೇ ಎಂಡ್ ಅಂತ. ಸೊ ಇಲ್ಲಿಂದನೇ ಶಾರ್ಟ್ ಕಟ್ ತಗೊಂಡು ಹೋಗ್ತಾ ಇದೀವಿ ಗೈಸ್. ಯಾಕಂದ್ರೆ ಕಾಡಲ್ಲಿ ಸ್ವಲ್ಪ ನಂಗೆ ಹೆದರಿಕೆ ಆಗ್ತಾ ಇದೆ. ಅಭಿಷೇಕ್ ಅಂತೂ ಆರಾಮಾಗಿರ್ತಾನೆ. ನೋಡಿ ಇದೇ ರೈಲ್ವೆ ಟ್ರ್ಯಾಕ್. ಇಲ್ಲಿಂದ ಅಲ್ಲಿ ಹೋಗ್ಬೇಕು ಗೈಸ್. ಅದು ಜನ ಕಾಣ್ತಾ ಇದಾರಲ್ಲ ನೋಡಿ ಗೈಸ್, ನಮ್ಮ ಸೇಫ್ಟಿ ಕಿಂಗ್ ಅಭಿಷೇಕ್ ಟ್ರ್ಯಾಕ್ ನಮ್ಮ ಮಿಡಲ್ ಅಲ್ಲಿ ಹೋಗ್ತಾ ಇದ್ದಾನೆ. ಟ್ರೈನ್ ಏನೋ ಆರೆಂಜ್ ಲೈಟ್ ಅಲ್ಲಿ ಇದೆ, ಅದಕ್ಕೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ರೆಡ್ ಲೈಟ್ ಬಂದ್ರೆ ಓಡ್ ಹೋಗ್ತಿದ್ದ ಗೈಸ್. ಚಾನ್ಸಸ್ ಇದೆ ಟ್ರೈನ್ ಬರೋದು. ಮೇ ನಾಟ್ ಬಿ ಬರ್ಬೋದು, ಬರ್ದೇನೆ ಇರ್ಬೋದು. ಸೊ ಹೋಗ್ತಾ ಇದ್ದೀವಿ. ನಾವು ಕಾಲೇಜ್ ಟೈಮಲ್ಲಿ ಎಲ್ಲ ಈ ಕಡೆನೇ ಬರ್ತಿದ್ವಿ ಗೈಸ್. ಇಲ್ಲಿ ಸ್ವಲ್ಪ ಚಿಲ್ ಮಾಡ್ಕೊಂಡು ಆರಾಮಾಗಿ ಹೋಗ್ತಾ ಇದ್ವಿ. ಸ್ವಲ್ಪ ಸ್ಟ್ಯಾಂಡಿಂಗ್ ಪೊಸಿಷನ್ ಎಲ್ಲ ಅಲ್ಲಿ ನಿಂತ್ಕೊಳ್ಳೋದೆಲ್ಲ ಚೆನ್ನಾಗಿದೆ. ಸೊ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ 1-2-3 ಫ್ರೀಡ್ ಮಿಸ್ ಮಾಡಿಕೊಂಡು ಎಲ್ಲ ಎಂಜಾಯ್ ಮಾಡಿ ಹೋಗ್ತಾ ಇದ್ವಿ ಇಲ್ಲಿಗೆ ಬಂದು. ಇದೇ ಗೈಸ್ ವೆಂಕಟಾಪುರ ರಿವರ್. ಇದು ಅಲ್ಲಿ ನೋಡಿದಿರಲ್ಲ, ಅಲ್ಲಿ ಹರಿತಾ ಇದ್ದಿದ್ದು ಡ್ಯಾಮಿಂದ. ಅದೇ ಈ ಕಡೆಯಿಂದ ಈ ಕ್ರಾಸ್ ಆಗಿ ಹೋಗ್ತಾ ಇದೆ ವೆಂಕಟಾಪುರ್ಗೆ. ಇಲ್ಲಿಂದ ಹರಿದು ವೆಂಕಟಾಪುರಕ್ಕೆ ಹೋಗುತ್ತೆ ಇದು ರಿವರು. ಇವಾಗ ನೀರು ಜಾಸ್ತಿ ಆಗಿ ಎಲ್ಲ ಕಡೆ ಕೊಳೆ ಸ್ಟಾರ್ಟ್ ಆಗಿದೆ. ಆರೆಂಜ್ ಕಲರ್ ಎಲ್ಲ ಮಿಕ್ಸ್ ಬ್ರೌನಿಶ್ ಕಲರ್ ಆಗಿ ಬಂದ್ಬಿಟ್ಟಿದೆ. ಬಟ್ ಮೊದಲೇ ಫುಲ್ ಕ್ಲೀನ್ ಇತ್ತು. ಹೊರಗಡೆ ಏನೇನಿದೆ ಅಂತ ಎಲ್ಲ ಗೊತ್ತಾಗ್ತಿತ್ತು. ಸೊ ಇಲ್ಲೇ ಸ್ನಾನ ಎಲ್ಲ ಮಾಡ್ತಿದ್ವಿ ನಾವು ಮೊದಲೇ. ಇಲ್ಲಾಂದ್ರೆ ಕೆಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಮಗೆ. ಇಲ್ಲಿಂದ ಕೆಳಗೆ ಇಳಿದು ಬಂದಿದ್ದೀವಿ ಗೈಸ್ ಅಲ್ಲಿ ಮೇಲೆ ಟ್ರ್ಯಾಕಿಂದ. ಸೊ ಇಲ್ಲೆಲ್ಲ ನಾವು ಪಾರ್ಟಿ ಎಲ್ಲ ಮಾಡಿದ್ದೀವಿ. ತುಂಬ ಮೆಮೊರೀಸ್ ಎಲ್ಲ ಇದೆ ಇಲ್ಲಿ. ನೀರು ಫುಲ್ ಗಲೀಜಾಗ್ಬಿಟ್ಟಿದೆ ಗೈಸ್ ಇದರಿಂದ. ಡ್ಯಾಮಲ್ಲಿ ನೀರು ತುಂಬಿಬಿಟ್ಟಿದೆ, ಮಳೆ ನೀರು. ಸೊ ಆದರೂ ಒಂದು ಬ್ಯೂಟಿಫುಲ್ ಪ್ಲೇಸ್. ಅಲ್ಲಿ ಎಲ್ಲ ಕೆಳಗಡೆ ಎಲ್ಲ ನಾವು ತುಂಬ ಎಂಜಾಯ್ ಮಾಡಿದ್ದೀವಿ. ನೋಡಿ ಇವಾಗ ಟ್ರೈನ್ ಬಂದರೆ ಲಕ್ ಗೈಸ್ ನಿಮ್ಮದು. ಟ್ರೈನ್ ಬಂದರೆ ಟ್ರೈನಲ್ಲಿ ನೋಡೋಣ. ಟ್ರೈನ್ ಬರೋ ಏನೂ ಆಗಿಲ್ಲ ಗೈಸ್, ಏನೂ ಆಗಿಲ್ಲ. ಸುಮ್ಮನೆ ಸ್ವಲ್ಪ ಅದು ಕಾಲು ಸ್ಲಿಪ್ ಆಗಿತ್ತು ಅಲ್ಲಿ ಅಷ್ಟೇ. ಅದು ಬಿಟ್ಟರೆ ಸುಮ್ಮನೆ ಬಿಲ್ಡಪ್ಗೆ ಮಾಡಿರೋದೆಲ್ಲ. ಸೊ ಗೈಸ್ ಟ್ರೈನ್ ಬರೋ ಥರ ಕಾಣಿಸ್ತಾ ಇಲ್ಲ. ನೋಡೋಣ, ಒಂದು 10-15 ಮಿನಿಟ್ಸ್ ವೇಟ್ ಮಾಡ್ತೀವಿ. ಕತ್ಲಾಗ್ತಾ ಇದೆ, ಇಲ್ಲಿ ಗೊತ್ತಾಗಲ್ಲ ಗೈಸ್ ಕತ್ಲಾಗಿರೋದು. ಸೊ ಔಟ್ಸೈಡ್ ಹೋಗಿ ಸನ್ಸೆಟ್ ಆದರೆ ತೋರಿಸ್ತೀನಿ. ಅಲ್ಲಿ ಮೋಡ ಎಲ್ಲ ಫುಲ್ ಆಗಿದೆ, ಕಾಣಿಸೋ ಥರ ಇಲ್ಲ ಸನ್ಸೆಟ್. ಸೊ ಗೈಸ್ ಬಂತು ಟ್ರೈನ್. ನೋಡಿ ಸ್ವಲ್ಪ ದೂರನೇ ಇರ್ತೀನಿ. ಜಿಗಿ ಮಿಗಿ ಆಗ್ತಾ ಇದೆ. ನೋಡಿ ಗಾಯ್ಸ್, ಇದೆ ಎಲೆಕ್ಟ್ರಿಕ್ ಟ್ರೈನ್. ಗಾಯ್ಸ್ ಇದು ಎಲೆಕ್ಟ್ರಿಕ್ ಟ್ರೈನ್ ಅಂತೆ ಗಾಯ್ಸ್. ನಾನು ಅದೇ ನೋಡಿದೆ, ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ಎಂಡ್ ಆಯ್ತು. ಸೊ ಗಾಯ್ಸ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.
ಟ್ರೈನ್ ಎಲ್ಲ ನಿಮಗೆ ಮತ್ತು ತುಂಬ ಪ್ಲೇಸಸ್ ಇದೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ, ಯಾಕಂದರೆ ಇವಾಗ ಆಲ್ರೆಡಿ ಟೈಮ್ ಆಗಿದೆ. ಆ್ಯಂಡ್ ನಾವು ಅಲ್ಲಿ ಮಾಡಿರೋ ಸಾಹಸ ಎಲ್ಲ ಎಕ್ಸ್ಪೆರಿಮೆಂಟ್ಸ್ಗೆಲ್ಲ ಸ್ವಲ್ಪ ವಿಡಿಯೋ ಲಾಂಗೇ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಮತ್ತೂ ಒಳ್ಳೊಳ್ಳೆ ಪ್ಲೇಸಸ್ಸನ್ನು ತೋರಿಸ್ತೀವಿ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್.